ಗಂಡ ಹೋದ 3 ದಿನಕ್ಕೆ ನಾನು ನನ್ನ ಅಳುತ್ತಿರುವ ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಮಾವ ಬಂದು ನಿಂತುಕೊಂಡ. ತುಂಬ ಸಮಯ. ನನಗೆ ಮುಜುಗರವಾಯಿತು. ಕೊನೆಗೆ ಅವನು ಹೇಳಿದ, ಕೇವಲ ಮಗುವಿಗೆ ಮಾತ್ರ ಹಾಲು ಕುಡಿಸುತ್ತೀಯಾ? ನನಗೂ ಕುಡಿಸು ಅಂದ ತಕ್ಷಣ ನಾನು ಬೆಚ್ಚಿದೆ. ಅಷ್ಟೇ ಅಲ್ಲ, ಅವನು ನಿಜವಾಗಲೂ ನನ್ನ ಎದೆಗಳ ಹತ್ತಿರ ಬರುತ್ತಿದ್ದಾನೆ. ಅಯ್ಯೋ, ಎಷ್ಟು ಅಪಚಾರ ನಡೆಯುತ್ತಿದೆ. ನನ್ನನ್ನು ಯಾರು ಕಾಪಾಡುತ್ತಾರೆ ಇವನಿಂದ ಮುಂದೆ? ನನ್ನ ಹೆಸರು ಕಾಂಚನ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪನ ಒಬ್ಬಳೇ ಮಗಳು. ಅಪ್ಪನಿಗೆ ನಾನೆಂದರೆ ಪ್ರಾಣ. ಅವರು ಎಂದೂ ಕೂಡ ನನಗೆ ಬೇಸರವಾದ ಕೆಲಸ ಮಾಡುತ್ತಿರಲಿಲ್ಲ. ಚಿಕ್ಕಂದಿನಲ್ಲಿ ಅಪ್ಪ ಅಮ್ಮನಿಗೆ ಬಡತನ ಇತ್ತಂತೆ. 2 ಮಕ್ಕಳಾದರೆ ನೋಡಿಕೊಳ್ಳಲು ಕಷ್ಟವಾಗುತ್ತದೆ. ನಮಗೆ ಬರುವ ಸಂಪಾದನೆಯಲ್ಲಿ 1 ಮಗುವನ್ನು ಮಾತ್ರ ನೋಡಿಕೊಳ್ಳಬಹುದು ಅಂತ ಅಪ್ಪ ಅಮ್ಮ ನನ್ನನ್ನು ಮಾತ್ರ ನೋಡಿಕೊಳ್ಳುತ್ತಿದ್ದರು ತುಂಬ ಚೆನ್ನಾಗಿ. ಅವರು ತಿನ್ನುತ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ, ನನ್ನನ್ನು ಮಾತ್ರ ಚೆನ್ನಾಗಿ ತಿನ್ನಿಸುತ್ತಿದ್ದರು. ಅವರಿಗೆ ಹೊಸ ಬಟ್ಟೆ ಹಬ್ಬಕ್ಕೆ ಇರುತ್ತಿತ್ತೋ ಇಲ್ಲವೋ ತಿಳಿದಿಲ್ಲ. ನನಗೆ ಮಾತ್ರ ಹೊಸ ಬಟ್ಟೆ ತಂದು ಕೊಡುತ್ತಿದ್ದರು. ಯಾರ ಮನೆಗೂ ಕಳಿಸುತ್ತಿರಲಿಲ್ಲ. ಯಾರದಾದರೂ ಮನೆಗೆ ಕಳಿಸಬೇಕು ಅಂದರೆ ಅಮ್ಮ ನನ್ನ ಜೊತೆ ಬರುತ್ತಿದ್ದಳು. ಒಮ್ಮೊಮ್ಮೆ ಅಮ್ಮನಿಗೆ ತಿಳಿಯುವುದಿಲ್ಲ ಅಂತ ಅಪ್ಪ ಬರುತ್ತಿದ್ದರು. ಬದುಕು ತುಂಬ ಸುಂದರವಾಗಿತ್ತು. ನಾನು ಚೆನ್ನಾಗಿ ಓದುತ್ತಿದ್ದೆ. PUC ಆಯಿತು, ಡಿಗ್ರಿಗೆ ಸೇರಿದೆ. ಅಲ್ಲಿಂದ ಎಡವಟ್ಟಾಗಿದ್ದು. ನನ್ನ ಕಾಲೇಜಿನ ಟಾಪರ್ ಕೃಷ್ಣ ನೋಡಲು ತುಂಬ ಸುಂದರವಾಗಿದ್ದ. ನನಗೆ ಅವನ ಮೇಲೆ ಅಟ್ರಾಕ್ಷನ್ ಶುರುವಾಯಿತು. ಬದುಕಿನಲ್ಲಿ ಯಾವುದೇ ಕಷ್ಟ ನೋಡದ ನಾನು ಕೇವಲ ಟೈಮ್ ಪಾಸ್ಗೆ ಅಂತ ಕಾಲೇಜಿಗೆ ಬರುತ್ತಿದ್ದೆ. ಅಪ್ಪ ಅಮ್ಮ ಹೊರಗಡೆ ನಮ್ಮ ಮಗಳು ಡಿಗ್ರಿ ಓದುತ್ತಿದ್ದಾಳೆ ಅನ್ನುವುದನ್ನು ಹೇಳಿಕೊಂಡು ಖುಷಿಯಾಗಿದ್ದರು. ಹೆಣ್ಣು ಮಕ್ಕಳು ಸಿಗುವುದೇ ಕಷ್ಟ ನಮ್ಮ ಸಂಬಂಧದಲ್ಲಿ. ನನಗೆ ದೊಡ್ಡ ದೊಡ್ಡ ಸಂಬಂಧಗಳು ಬರುತ್ತಿದ್ದವು. ಅಪ್ಪ ಅಮ್ಮ ಇನ್ನೂ ಬೇಡ, ಇನ್ನೂ ದೊಡ್ಡ ಸಂಬಂಧ ಬೇಕು, ಇನ್ನೂ ದೊಡ್ಡ ಸಂಬಂಧ ಬೇಕು. ಇರುವುದು ಒಬ್ಬಳೇ ಮಗಳು, ನಾವು ಚೆನ್ನಾಗಿ ಕೊಟ್ಟು ಮಾಡುತ್ತೇವೆ, ಸಾಲ ಸೋಲ ಮಾಡಿ ಆದರೂ ಸರಿ. ನಮ್ಮ ಮಗಳು ಶ್ರೀಮಂತರ ಮನೆಯನ್ನು ಸೇರಬೇಕು ಅಂತ ಅನ್ನುವುದು ಅವರ ಆಸೆಯಾಗಿತ್ತು. ಆ ಆಸೆಗೆ ತಕ್ಕಂತೆ ವಾತಾವರಣ ಕೂಡ ಇತ್ತು. ನಾನು ಇಷ್ಟಪಟ್ಟ ಕೃಷ್ಣ ನನ್ನನ್ನು ಇಷ್ಟಪಡಲು ತುಂಬ ಸಮಯ ಬೇಕಾಗಿಲ್ಲ. ಏಕೆಂದರೆ ಕಾಲೇಜಿನಲ್ಲಿ ನಾನು ತುಂಬ ಸುಂದರಿ. ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದರು. ಚಂದದ ಫ್ಯಾಷನ್ ಆಗಿರುವ ಬಟ್ಟೆಗಳನ್ನು ಹಾಕಿಕೊಂಡು ಬರುತ್ತಿದ್ದೆ ಪ್ರತಿದಿನ. ಅದರಿಂದ ಇನ್ನೂ ಸುಂದರವಾಗಿ ಕಾಣುತ್ತಿದ್ದೆ. ಪ್ರತಿಯೊಂದು ಹುಡುಗರು ಕೂಡ ನನ್ನನ್ನು ಇಷ್ಟಪಡುತ್ತಿದ್ದಾರೆ. ಏಕೆಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನನ್ನ ಹಿಂದೆ ಬರುತ್ತಿದ್ದರು. ಅದೇ ರೀತಿ ಕೃಷ್ಣ ಕೂಡ ಕ್ರಮೇಣ ನನ್ನ ಸೌಂದರ್ಯದ ಬಲೆಯಲ್ಲಿ ಬಿದ್ದ. ನಂತರ ನಾನು ಹಾಡುವುದು ಮಕ್ಕಳ ರೀತಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ರಂಪ ಮಾಡಿ ಇಡುತ್ತೇನೆ. ಏಕೆಂದರೆ ನನಗೆ ಬದುಕಿನಲ್ಲಿ ಕಷ್ಟ ಗೊತ್ತಿಲ್ಲ. ಎಲ್ಲ ಜವಾಬ್ದಾರಿಯನ್ನು ಅಪ್ಪ ಅಮ್ಮ ತೆಗೆದುಕೊಂಡಿದ್ದರಿಂದ ಈ ವಿಷಯಗಳಿಂದ ಕೃಷ್ಣನಿಗೆ ಇನ್ನೂ ಇಷ್ಟವಾದೆ. ಏಕೆಂದರೆ ನಾನು ಮಕ್ಕಳ ರೀತಿ ಇದ್ದೆ ಅನ್ನುವುದು ಅವನ ಕಾಂಪ್ಲಿಮೆಂಟ್ ನನ್ನ ವಿಷಯದಲ್ಲಿ. ಅವನು ನನಗಿಂತ 2 ವರ್ಷ ಸೀನಿಯರ್ ಆಗಿದ್ದ. ಅವನು ಫೈನಲ್ ಡಿಗ್ರಿ, ನಾನು ಫಸ್ಟ್ ಇಯರ್ ಡಿಗ್ರಿ. ಇಬ್ಬರು ಡೇಟ್ ಮಾಡಲು ಶುರು ಮಾಡಿದೆವು. ಒಮ್ಮೊಮ್ಮೆ ಒಂದೇ ಟ್ರಿಪ್ ಕೂಡ ಹೋಗುತ್ತಿದ್ದೆವು. ಅಮ್ಮನಿಗೆ ಕಾಲೇಜಿನಲ್ಲಿ ಇಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮ್ಯೂಸಿಕ್ ಪ್ರೋಗ್ರಾಮ್ ಇದೆ, ಈ ರೀತಿ ವಿಷಯಗಳನ್ನು ಹೇಳುತ್ತಿದ್ದೆ. ಏಕೆಂದರೆ ನಾನು ಮ್ಯೂಸಿಕ್ ಮತ್ತು ಡ್ಯಾನ್ಸ್ಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನ್ನ ಅಮ್ಮ ಅದರ ಫೋಟೋವನ್ನು ಕಳಿಸು ಅಂತ ಹೇಳುತ್ತಿದ್ದಳು. ಈ ಸಂದರ್ಭದಲ್ಲಿ ಪೇಚಿಗೆ ಸಿಕ್ಕಿ ಹಾಕಿಕೊಂಡು ಅಲ್ಲಿ ಎಲ್ಲರೂ ಇರುತ್ತಾರೆ. ಅವರ ಎದುರುಗಡೆ ಫೋಟೋ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀನು ಫಂಕ್ಷನ್ಗೆ ಬಂದಾಗ ಫೋಟೋ ತೆಗೆದರೆ ಸಾಕು. ಅವಳು ನಾನು ಹೇಳಿದ ಹಾಗೆ ಕೇಳುತ್ತಿದ್ದಳು. ಅದೇ ರೀತಿ ಆಯಿತು. ಕ್ರಮೇಣ ನಾನು ಮತ್ತು ಅವನು ತಿರುಗಾಡುವುದು ಜಾಸ್ತಿ ಆಯಿತು. ಪ್ರತಿದಿನ ಕಾಫಿ ಕುಡಿಯಲು, ಟಿಫನ್ ಮಾಡಲು ಹೊರಗಡೆ ಹೋಗುತ್ತಿದ್ದೆವು. ಇಂದು ಅದೇ ರೀತಿ ಆಯಿತು. ನಾವು ಹೋಗುವ ಹೋಟೆಲ್ನ ಕ್ಯಾಶಿಯರ್ ಅಪ್ಪನ ಗೆಳೆಯ ಇಂದು ನನ್ನ ಮನೆಗೆ ಬಂದಿದ್ದಾನೆ. ನನ್ನನ್ನು ನೋಡಿದ ತಕ್ಷಣ ಅವನ ಮುಖದ ಭಾವನೆ ಬದಲಾಯಿತು. ಆದರೆ ಏನೂ ಮಾತನಾಡಲಿಲ್ಲ. ನಾನು ಅಲ್ಲಿಂದ ಹೋದ ಮೇಲೆ ಅಪ್ಪನನ್ನು ಕೇಳಿದ, ಈ ಹುಡುಗಿ ಯಾರು ಅಂತ. ಇವಳು ನಮ್ಮ ಮುದ್ದಿನ ಮಗಳು, ಒಬ್ಬಳೇ ಮಗಳು ಅಂತ ಅಪ್ಪ ತುಂಬ ಪ್ರೌಡಾಗಿ ಫೀಲ್ ಆದರು. ಆದರೆ ಆ ಪ್ರೌಡ್ ತುಂಬ ಸಮಯ ಇರಲು ಸಾಧ್ಯವಾಗಲಿಲ್ಲ. ಆ ಮನುಷ್ಯ ಬಿಡಲಿಲ್ಲ. ಅಪ್ಪನ ಕಿವಿಯಲ್ಲಿ
ಏನೋ ಹೇಳಿದ. ಅಪ್ಪನ ಮುಖದಲ್ಲಿ ಬೇಸರ ಇನ್ನೇನೋ ಇರಲಿಲ್ಲ. ನಾನು ಇದನ್ನು ನನ್ನ ರೂಮಿನಿಂದ ನೋಡುತ್ತಿದ್ದೆ ಕದ್ದು ಕದ್ದು. ಇಂದು ಕಳ್ಳಿ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಅಂತ. ಬದುಕು ಎಷ್ಟೊಂದು ಚೆನ್ನಾಗಿತ್ತು. ಹಾಳು ಮಾಡಿ ಮನೆಯಿಂದ ಆ ಮನುಷ್ಯ ಹೊರಟು ಹೋದ. ಅವನು ಹೋದ ಮೇಲೆ ಅಪ್ಪ ಸ್ವಲ್ಪ ಜೋರು ಧ್ವನಿಯಲ್ಲಿ ಕರೆದರು. ಏನಾಯಿತು ಅಂತ. ಹೋದಾಗ ಅಪ್ಪ, ಆ ಹುಡುಗ ಯಾರು? ನಿನಗೂ ಅವನಿಗೂ ಏನು ಸಂಬಂಧ ಅಂತ ಕೇಳಿದಾಗ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಪ್ಪ ಅಂತ ತುಂಬ ನಯವಾಗಿ ಹೇಳಿದೆ. ಆದರೆ ಇದೇ ಮೊದಲು ಬಾರಿ ಅಪ್ಪ ನನ್ನ ಕೆನ್ನೆಗೆ 2 ಬೀಸಿದರು. ಹುಟ್ಟಿದ ಕ್ಷಣದಿಂದ ಇಲ್ಲಿಯವರೆಗೂ ಅಪ್ಪ ನನಗೆ ಹೊಡೆದಿದ್ದು ಇದೇ ಮೊದಲ ಬಾರಿ. ನನ್ನ ಕಣ್ಣೀರು ಜಾಸ್ತಿ ಆಯಿತು. ಅಳಲು ಶುರು ಮಾಡಿದೆ. ಆಗ ಅಮ್ಮ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನ ಮಗುವನ್ನು ಹೇಗೆ ಹೊಡೆದಿರಿ ಅಂತ. ಅಮ್ಮನೂ ಕೂಡ ಇದೇ ಮೊದಲ ಬಾರಿ ಅಪ್ಪನ ಎದುರು ಧ್ವನಿ ಏರಿಸಿ ಮಾತನಾಡಿದ್ದು. ಅಪ್ಪ ಅಮ್ಮನಿಗೂ ಕೂಡ ಹೊಡೆದರು. ನೀನು ಅವಳು ಏನು ಮಾಡುತ್ತಿದ್ದಾಳೆ ಅನ್ನುವುದನ್ನು ಗಮನಿಸಿದರೆ ಇಂದು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇವಳು ಕಾಲೇಜಿನಲ್ಲಿ ಇರುವ ಯಾವುದೋ ಹುಡುಗನ ಜೊತೆ ಪ್ರತಿದಿನ ಹೋಗುತ್ತಾಳಂತೆ ಹೋಟೆಲ್ಗೆ. ಇಬ್ಬರು ಒಂದೇ ತಟ್ಟೆಯಲ್ಲಿ ಟಿಫನ್ ಕೂಡ ಮಾಡುವುದಂತೆ, ಒಂದೇ ಲೋಟದಲ್ಲಿ ಕಾಫಿ ಕುಡಿಯುವುದಂತೆ. ಏನು ಇದರ ಅರ್ಥ? ಒಮ್ಮೊಮ್ಮೆ ಅವನು ಇವಳಿಗೆ ಮುತ್ತು ಕೊಟ್ಟು ಹೋಗುತ್ತಾನೆ ಅಂತ ಪಬ್ಲಿಕ್ ಪ್ಲೇಸ್ನಲ್ಲಿ ಅನ್ನುವುದನ್ನು ಕೂಡ ಅರಿಯದೆ ನನ್ನ ಮಗಳ ಮಾನ ಮರ್ಯಾದೆಯ ಜೊತೆ ನನ್ನ ಮರ್ಯಾದೆಯನ್ನು ಕದಿಯುತ್ತಿದ್ದಾನೆ. ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಅಳುತ್ತಾ ಕುಳಿತೆ. ಹೊರಗಿನಿಂದ ಮಾತನಾಡುತ್ತಿದ್ದರು. ಯಾವುದೇ ಕಾರಣಕ್ಕೂ ಅವಳು ಪ್ರೀತಿಸುವ ಹುಡುಗನನ್ನು ಮದುವೆ ಮಾಡುವುದಿಲ್ಲ. ನನ್ನ ಅಕ್ಕನ ಮಗ ತುಂಬ ಶ್ರೀಮಂತ, ಫಾರಿನ್ನಲ್ಲಿ ಹೋಗುತ್ತಾನೆ. ತಿಂಗಳಿಗೆ 5 ರಿಂದ 10 ಲಕ್ಷ ಸಂಬಳ. ಅವನಿಗೆ ಕೊಟ್ಟು ಮದುವೆ ಮಾಡುವುದು. ನಾಳೆ ಹೆಣ್ಣನ್ನು ನೋಡಲು ಎಲ್ಲರೂ ಬರುತ್ತಾರೆ ಅಂತ ಹೇಳಿದರು. ರಾತ್ರಿ ಪೂರ್ತಿ ನನಗೆ ನಿದ್ರೆ ಇಲ್ಲ. ಬೆಳಿಗ್ಗೆ 3 ಗಂಟೆಗೆ ಕೃಷ್ಣನಿಗೆ ಫೋನ್ ಮಾಡಿ ಹೇಳಿದೆ, ನಾನು ಈಗ ಬರುತ್ತೇನೆ, ರೆಡಿಯಾಗಿರು. ಅವನು ಕೂಡ ಒಪ್ಪಿಕೊಂಡ. ತುಂಬ ಸಲ ಅವನು ಹೇಳಿದ್ದ, ನಾವಿಬ್ಬರು ಮದುವೆ ಆಗಿ ಬಿಡೋಣ, ನಿನ್ನನ್ನು ಬಿಟ್ಟು ನನಗೆ ಇರಲು ಸಾಧ್ಯವಿಲ್ಲ ಅಂತ. ನನ್ನ ಅಪ್ಪ ಒಪ್ಪುತ್ತಾರೆ ಅಂತ ಕೂಡ ಅವನು ಹೇಳಿದ್ದ. ಆ ಮಾತಿಗೆ ಇಂದು ಅವನು ನಡೆದುಕೊಂಡ. ನಾನು ಕಿಟಕಿಯಿಂದ ಹಾರಿ ಹೋದೆ. ಹೊಸ ಬಟ್ಟೆಯನ್ನು ಹಾಕಿಕೊಂಡು ಅವರ ಮನೆಯಿಂದ ಅವರ ಅಪ್ಪ, ಅವರ 2 ಗೆಳೆಯರು ಬಂದರು. ನನ್ನ ಗೆಳತಿಯರು ಬಂದಿದ್ದರು. ಇಷ್ಟೇ, ನಮ್ಮ ಮದುವೆ ಆಗಿ ಹೋಯಿತು. ಎಲ್ಲರ ಆಶೀರ್ವಾದವನ್ನು ತೆಗೆದುಕೊಂಡೆವು. ಆದರೆ ನನಗೆ ಈಗ ಅಪ್ಪ ಅಮ್ಮ ತುಂಬ ನೆನಪಾಗುತ್ತಿದ್ದಾರೆ. ತುಂಬ ಎಮೋಷ್ನಲ್ ಆಗುತ್ತಿದ್ದೇನೆ. ಪ್ರತಿ ಬಾರಿ ನನ್ನ ಅಪ್ಪ ಹೇಳುತ್ತಿದ್ದರು, ಶ್ರೀಮಂತರ ಮನೆಗೆ ನನ್ನ ಮಗಳನ್ನು ಕೊಡಬೇಕು, ನಾನೇ ಮದುವೆಯನ್ನು ಮಾಡುತ್ತೇನೆ, ತುಂಬ ಗ್ರ್ಯಾಂಡಾಗಿ. ಈ ಊರಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರೂ ಮಾಡಿರಬಾರದು, ಅಷ್ಟು ಚೆನ್ನಾಗಿ ಮಾಡುತ್ತೇನೆ ಅಂತ. ಆದರೆ ಹೋಗಲು ಧೈರ್ಯವಿರಲಿಲ್ಲ. ಕೊನೆಗೆ ಅಪ್ಪನಿಗೆ ಯಾರೋ ವಿಷಯ ಹೇಳಿದರು, ತಿಳಿದಿಲ್ಲ. ಅವರೇ ನಾವು ಮದುವೆ ಆಗುವ ದೇವಸ್ಥಾನಕ್ಕೆ ಬಂದು ಆ ಹುಡುಗನನ್ನು ಬಿಟ್ಟು ಬಾ ನಮ್ಮ ಜೊತೆ ಅಂತ ಹೇಳಿದರು. ನಾನು ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಪಾಲಿಗೆ ನೀನಿಲ್ಲ. ತುಂಬ ಕೋಪದಿಂದ ಹೊರಟು ಹೋದರು. ನಾನು ಕೆಳಗೆ ಕುಸಿದೆ. ಕೆಳಗೆ ಕುಸಿದ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೃಷ್ಣ ಸಮಾಧಾನ ಮಾಡಿದ. ಅಪ್ಪ ಅಮ್ಮ ತುಂಬ ಸಮಯ ಕೋಪ ಮಾಡಿಕೊಳ್ಳುವುದಿಲ್ಲ, ಬೇಗ ಸರಿ ಹೋಗುತ್ತಾರೆ ಅಂತ ಸಮಾಧಾನ ಮಾಡಿ ನನ್ನ ಕೈಯನ್ನು ಅವನು ಹಿಡಿದುಕೊಂಡು ಅವನ ಮನೆಗೆ ಕರೆದುಕೊಂಡು ಹೋದ. ಹೆಚ್ಚು ಕಡಿಮೆ ನಮ್ಮ ಮನೆಯ ರೀತಿ ಇದೆ. ತೀರಾ ಸಿಂಪಲ್ಲಾಗೂ ಇಲ್ಲ, ಗ್ರ್ಯಾಂಡಾಗೂ ಇಲ್ಲ. ಮಧ್ಯಮ ವರ್ಗದ ಜನ. ಅವರ ಅಪ್ಪ ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಹೋಗುತ್ತಾರೆ. ಅವರ ಅಪ್ಪ ಅಮ್ಮನಿಗೆ ಡೈವರ್ಸ್ ಆಗಿರುವ ವಿಷಯ ಇಡೀ ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ಮಾತನಾಡುತ್ತಿದ್ದರು. ಅದರಿಂದ ನನಗೆ ತಿಳಿದಿತ್ತು, ಅತ್ತೆ ಇಲ್ಲದ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬರುತ್ತದೆ ಅನ್ನುವ ಭಯ ಜಾಸ್ತಿ ಆಯಿತು. ಆದರೆ ಕೃಷ್ಣ ಮೊದಲ ದಿನವೇ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ. ನಿನ್ನ ಜೊತೆ ಪ್ರತಿ ಹೆಜ್ಜೆಯಲ್ಲಿ ನಾನಿರುವೆ, ಹೆದರಬೇಡ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಾಂತ್ವನ ಮಾಡಿದ. ಬೇರೆ ಹೆಣ್ಣು ಮಕ್ಕಳಿಗಿಂತ ಇಂದು ನನಗೆ ಜಾಸ್ತಿ ದುಃಖವಾಗಿತ್ತು. ಪ್ರೀತಿಯಿಂದ ಸಾಕಿದ ಅಪ್ಪ ಅಮ್ಮನಿಗೆ ಮೋಸ ಮಾಡಿದೆ ಅಂತ. ಆ ಎಲ್ಲ ದುಃಖವನ್ನು ನನ್ನ ಪ್ರೀತಿಯ ಕೃಷ್ಣ ದೂರ ಮಾಡಿದ. ನನಗೆ ತುಂಬ ಪ್ರೀತಿ ಕೊಟ್ಟ. ಎಷ್ಟು ಅಂದರೆ
ಅದನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಮೊದಲ ರಾತ್ರಿ ನನ್ನ ಪಾಲಿಗೆ ಸ್ವರ್ಗವಾಗಿತ್ತು. ಅಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡ. ಇಬ್ಬರು ಕಾಲೇಜಿಗೆ ಹೋಗುತ್ತಿದ್ದೆವು. ಪ್ರತಿದಿನ ಬೆಳಿಗ್ಗೆ ನಾನು ಹೇಳುವುದಕ್ಕಿಂತ ಮುಂಚೆ ಕೃಷ್ಣ ಎಲ್ಲ ಕೆಲಸ ಮಾಡುತ್ತಿದ್ದ. ಅವನ ಅಮ್ಮ ಮನೆಯಲ್ಲಿ ಇಲ್ಲದೇ ಇರುವುದರಿಂದ ಅವನು ಕೂಡ ಎಲ್ಲ ಕೆಲಸ ಕಲಿತಿದ್ದ. ಅಪ್ಪ ಮಗ ಇಬ್ಬರೂ ಸೇರಿಕೊಂಡು ತಿಂಡಿ ಅಡುಗೆ ಮಾಡುತ್ತಿದ್ದರು, ಪಾತ್ರೆಗಳನ್ನು ತೊಳೆಯುತ್ತಿದ್ದರು, ಕಸ ಗುಡಿಸಿ ಮನೆ ಹೊರಿಸುತ್ತಿದ್ದರು. ಒಮ್ಮೊಮ್ಮೆ ಕಾಂಪೌಂಡ್ ಮುಂದೆ ಕಸ ಗುಡಿಸಿ ರಂಗೋಲಿ ಕೂಡ ಹಾಕುತ್ತಿದ್ದರು. ಕತ್ತಲೆಯಲ್ಲಿ ಬಹಳ ಬೇಗ ಯಾರಾದರೂ ನೋಡಿದರೆ ಬೈದುಕೊಳ್ಳುತ್ತಾರೆ. ಗಂಡಸರು ರಂಗೋಲಿ ಹಾಕುತ್ತಿದ್ದಾರೆ ಅಂದರೆ ನನಗೆ ಮನೆ ಕೆಲಸದಲ್ಲಿ ABCD ಕೂಡ ಗೊತ್ತಿಲ್ಲ. ಅದನ್ನು ತಿಳಿದಿದ್ದರಿಂದ ಅವರಿಬ್ಬರು ನನಗೆ ಸಹಾಯ ಮಾಡುತ್ತಿದ್ದರು. ನಾನು ಕೂಡ ಕಲಿತುಕೊಳ್ಳಲು ಹೋದರೆ, ಈಗ ಬೇಡ, ನಿನಗೆ ಮಕ್ಕಳಾದ ಮೇಲೆ ಕಲಿತುಕೊಳ್ಳುವೆ ಅಂತ ಕೃಷ್ಣ ತಮಾಷೆ ಮಾಡುತ್ತಿದ್ದ. ಕಾಲೇಜಿನಲ್ಲೂ ಕೂಡ ಆ ರೀತಿ ಸಮಸ್ಯೆ ಏನೂ ಆಗಿಲ್ಲ. ನಾವಿಬ್ಬರು ಮೇಜರ್ ಆಗಿದ್ದರಿಂದ ಪ್ರೀತಿಸಿ ಮದುವೆ ಆಗಿದೆ. ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ನಮ್ಮ ಪರ್ಸನಲ್ ವಿಷಯಕ್ಕೆ ಯಾರೂ ಕೂಡ ಎಂಟರ್ ಆಗುತ್ತಿರಲಿಲ್ಲ. ಬದುಕು ತುಂಬ ಸುಂದರವಾಗಿತ್ತು. ಅಪ್ಪ ಅಮ್ಮನ ನೋವನ್ನು ಮರೆಸಬೇಕು ಅನ್ನುವ ಉದ್ದೇಶಕ್ಕಾಗಿ ಕೃಷ್ಣ ಅವಶ್ಯಕತೆಗಿಂತ ಮೀರಿ ಪ್ರೀತಿಯನ್ನು ಕೊಟ್ಟ. ನನ್ನ ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಅವನು ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾನೆ. ಅವನ ಪ್ರೀತಿ ಅತಿಯಾಗಿದ್ದರಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ನಮ್ಮಿಬ್ಬರ ಮುದ್ದಾದ ಸುಂದರವಾದ ಮಗು ಬಹಳ ಬೇಗ ಈ ಭೂಮಿಗೆ ಬರುತ್ತದೆ. ಅದಕ್ಕಾಗಿ ಕೃಷ್ಣ ಮತ್ತು ಕೃಷ್ಣನ ಅಪ್ಪ ನನಗಿಂತ ತುಂಬ ಖುಷಿಯಾಗಿದ್ದರು. ಕೃಷ್ಣನ ಅಪ್ಪ ತುಂಬ ಸೈಲೆಂಟ್, ಜಾಸ್ತಿ ಮಾತನಾಡುವುದಿಲ್ಲ. ಅವರು ಮಾತನಾಡಿರುವುದನ್ನು ನಾನು ನೋಡೇ ಇಲ್ಲ. ನನ್ನ ಜೊತೆಯೂ ಅಷ್ಟೇ. ನಾನು ಕೂಡ ಅದೇ ರೀತಿ, ಯಾರ ಜೊತೆಯೂ ಬೇಗ ಮಿಂಗಲ್ ಆಗುವುದಿಲ್ಲ. ನಾನಾಯಿತು, ನನ್ನ ಕೃಷ್ಣ ಆಯಿತು. ಒಮ್ಮೊಮ್ಮೆ ಕಾಫಿ ಬೇಕಾ, ಊಟ ತಿನ್ನುತ್ತೀರಾ ಅನ್ನುವ ಬೇಸಿಕ್ ಕೂಡ ನಾನು ಕೇಳುತ್ತಿರಲಿಲ್ಲ. ಅವರು ಬೇಸರ ಮಾಡಿಕೊಂಡರೂ ಮಾಡಿಕೊಳ್ಳಲಿಲ್ಲವಾದರೂ ನಾನೇನು ಮಾಡಲಿ, ನನಗೆ ಬರುವುದಿಲ್ಲ. ಇದೇ ರೀತಿ ಇದ್ದಾಗ ಒಮ್ಮೆ ದೊಡ್ಡ ಪ್ರಳಯ ಆಯಿತು. ಅದೇನು ಅಂದರೆ ಅಪ್ಪ ಅಮ್ಮನನ್ನು ನೋಡಬೇಕು ಅನ್ನುವ ಆಸೆ. ಇಂದು ಅಪ್ಪ ಅಮ್ಮ ದೇವಸ್ಥಾನದಲ್ಲಿ ಸಿಕ್ಕಿದರು. ತುಂಬು ಗರ್ಭಿಣಿಯಾದ ನನ್ನನ್ನು ನೋಡಿ ಅಮ್ಮನ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಪ್ರೀತಿ ಉಕ್ಕಿ ಬಂತು. ಆದರೆ ಅಪ್ಪ ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು, ಅವಳ ಬಳಿ ಹೋಗಬೇಡ ಅಂತ. ನನ್ನ ಜೊತೆ ಕೃಷ್ಣ ಎದ್ದು ಅವನು ನನ್ನ ಭುಜಗಳ ಮೇಲೆ ತನ್ನ ಕೈಗಳನ್ನು ಹಾಕಿ ನಿಧಾನವಾಗಿ ನನ್ನನ್ನು ಕರೆದುಕೊಂಡು ಬಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಕೂರಿಸಿ ನನಗೆ ಸಮಾಧಾನ ಮಾಡಿದ. ಪ್ರದಕ್ಷಿಣೆ ಹಾಕುತ್ತಿದ್ದ ಅಮ್ಮ ನನ್ನ ಮಡಿಲಿನಲ್ಲಿ ಒಂದು ಪರ್ಸನ್ನು ಇಟ್ಟು ಹೊರಟು ಹೋದಳು. ಅಪ್ಪ ನೋಡುತ್ತಾರೆ, ಧೈರ್ಯವಾಗಿರು ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಓಡಿ ಹೋದಳು. ಆ ಪರ್ಸ್ ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನದ ನೆಕ್ಲೆಸ್, 2 ಬಳೆಗಳು, ಅದರ ಜೊತೆಗೆ ಒಂದಷ್ಟು ದುಡ್ಡು ಇತ್ತು. ಅಮ್ಮ ತಾನು ಹಾಕಿದ್ದ ಒಡವೆಗಳು, ತನ್ನ ಬಳಿ ಇದ್ದ ದುಡ್ಡನ್ನು ಕೊಟ್ಟು ಹೋಗಿದ್ದಾಳೆ. ನನಗೆ ದುಃಖ ಆಗಿ ಇನ್ನೂ ಅಳಲು ಶುರು ಮಾಡಿದೆ. ಕೃಷ್ಣ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದ. ಕೃಷ್ಣನ ಪ್ರೀತಿ ಅಮ್ಮನ ಪ್ರೀತಿ, ಅದಕ್ಕೆ ನನಗೆ ಅವರ ದ್ವೇಷದಿಂದ ಹೊರಬರಲು ಸ್ವಲ್ಪ ಸಾಧ್ಯವಾಗುತ್ತದೆ. ಈ ಟೆನ್ಷನ್ನಿಂದ ಹೊರಬರಬೇಕಾಗಿತ್ತು, ನಾನು ಬರಲಿಲ್ಲ. ಆದರೆ ನನಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ಡೆಲಿವರಿ 7 ತಿಂಗಳಿಗೆ ಆಗಿ ಹೋಯಿತು. ಮಗುವನ್ನು ಕೂಡ ಪ್ರಿಮೆಚೂರ್ ಬೇಬಿ ವಾರ್ಡ್ನಲ್ಲಿ ಇಟ್ಟಿದ್ದರು. ತುಂಬ ದುಡ್ಡು ಖರ್ಚಾಯಿತು. ಕೃಷ್ಣನ ಅಪ್ಪ ತಾವು ಮಾಡಿಟ್ಟಿದ್ದ ಸೇವಿಂಗ್ಸ್ನೆಲ್ಲ ನನ್ನ ಡೆಲಿವರಿಗೆ ಖರ್ಚು ಮಾಡಿದರು. ನನ್ನಿಂದ ಅವರಿಗೆಲ್ಲ ಕಷ್ಟ ಅಂತ ಅನಿಸುತ್ತಿತ್ತು. ಆದರೆ ಏನು ಮಾಡುವುದು, ನನ್ನ ಪುಟ್ಟ ಮಗಳು ಭೂಮಿಗೆ ಬಂದು ನಮಗೆಲ್ಲ ಬಂದ ತಕ್ಷಣ ಖರ್ಚು ಮಾಡಿಸಿದಳು. ಹೆಣ್ಣು ಮಗು ಅಂದ ತಕ್ಷಣ ಸ್ವಲ್ಪ ಹೃದಯ ಕಲ್ಲೋಲವಾಯಿತು. ಏಕೆಂದರೆ ನಾನು ಹೆಣ್ಣು ಮಗಳಾಗಿ ನನ್ನ ಅಪ್ಪ ಅಮ್ಮನಿಗೆ ಕಷ್ಟ ಕೊಟ್ಟೆ. ಈ ಮಗು ಕೂಡ ನನಗೆ ಕಷ್ಟ ಕೊಡಬಹುದು ಅನ್ನುವ ಭಯ ಜಾಸ್ತಿ ಆಯಿತು. ಆದರೆ ಕೃಷ್ಣ ಒಂದು ಕೆಲಸದವಳನ್ನು ಇಟ್ಟ. ಮಗುವಿನ ಆರೈಕೆಗೆ ಅವನಿಗೆ ಬರುವ ಸಂಬಳ ಸಾಕಾಗುತ್ತಿರಲಿಲ್ಲ. ಇನ್ನೂ ಕೂಡ ಕೆಲಸ ಮಾಡುತ್ತಿದ್ದ. ಈಗ ಮೊದಲಷ್ಟು ಅವನು ನನಗೆ ಸಮಯ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಹೇಗೋ ಮಗುವಿಗೆ 3 ತಿಂಗಳವಾಯಿತು. ನಾಮಕರಣವನ್ನು ಕೂಡ ಮಾಡಿದೆವು. ಪ್ರೀತಿ ಅಂತ ಹೆಸರು. ನಮ್ಮಿಬ್ಬರ ಪ್ರೀತಿಯ ಸಂಕೇತ ಅವಳು ಕೂಡ.
ಅಪ್ಪ ಅಮ್ಮನ ಮನಸ್ಸನ್ನು ಕರಗಿಸಿಲ್ಲ. ಅಮ್ಮನಿಗೆ ಇಷ್ಟವಿದ್ದರೂ ಕೂಡ ಅಪ್ಪ ಬರುವುದಿಲ್ಲವೇನೋ ಅಂತ ಯೋಚಿಸುತ್ತಿದ್ದೆ. ಇಂದಲ್ಲ ನಾಳೆ ಅವರು ನನ್ನನ್ನು ಕ್ಷಮಿಸುತ್ತಾರೆ ಅಂತ. ಆದರೆ ನನ್ನ ದುಃಖ, ನನ್ನ ಕಷ್ಟ ಯಾರಿಗೂ ಬೇಡ. ಒಂದು 6 ತಿಂಗಳು ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆ ಆಗಬಹುದಿತ್ತು. ನನ್ನದೇ ತಪ್ಪು, ಆತುರಪಟ್ಟೆ ಅಂತ ಇಂದು ಅನಿಸುತ್ತಿದೆ. ಇವುಗಳ ಜೊತೆಗೆ ಒಂದು ಹೊಸ ವಿಷಯ ನಡೆಯಿತು. ಏನೆಂದರೆ, ಇಂದು ಎಷ್ಟು ಹೊತ್ತಾದರೂ ಕೃಷ್ಣ ಬಂದಿಲ್ಲ. ರಾತ್ರಿ 12 ಆಯಿತು. ಮಗು ರಾತ್ರಿ ಪೂರ್ತಿ ಅಳುತ್ತಿದೆ. ನನಗೆ ಸಮಾಧಾನ ಮಾಡಲು ಅಷ್ಟೊಂದು ಬರುವುದಿಲ್ಲ. ಮಗುವನ್ನು ನೋಡಿಕೊಳ್ಳುತ್ತಿದ್ದ ಕೆಲಸದಮ್ಮ ರಾತ್ರಿ 10 ಗಂಟೆಗೆ ಅವರ ಮನೆಗೆ ಹೊರಟು ಹೋಗುತ್ತಾಳೆ. ಇಂದು ಮಗು ನಿರಂತರವಾಗಿ ಅಳುತ್ತಿದ್ದಾಳೆ. ಮಾವನಿಗಂತೂ ಏನೂ ಬರುವುದಿಲ್ಲ. ಕೊನೆಗೆ ಮಗುವಿನ ಶಬ್ದವನ್ನು ಕೇಳಿದ ಪಕ್ಕದ ಮನೆಯವರು ಬಂದು ಸಮಾಧಾನ ಮಾಡುತ್ತಿದ್ದರು. ಅಷ್ಟರಲ್ಲಿ ಮಾವನಿಗೆ ಒಂದು ಫೋನ್ ಬಂತು. ಮಾವ ಕೆಳಗೆ ಕುಸಿದರು. ಅದೇನೆಂದರೆ, ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಸೀರಿಯಸ್ ಆಗಿದೆಯಂತೆ. ಪಕ್ಕದ ಮನೆಯ ಅಂಕಲ್ ಜೊತೆ ಹೊರಟು ಹೋದರು. ನಾನು ಬಾಣಂತಿ, ಬರುವುದು ಬೇಡ, ಮಗು ಚಿಕ್ಕದು ಅಂತ. ಆದರೆ ನಾನು ಕೇಳಲಿಲ್ಲ. ಅಂಕಲ್ ಜೊತೆ ಹೋದೆ. ನಾವು ಹೋಗುವುದರ ಒಳಗೆ ಎಲ್ಲ ಮುಗಿದು ಹೋಗಿತ್ತು. ನನ್ನ ಗಂಡ ರಾತ್ರಿ ಮಳೆ ಬರುತ್ತಿತ್ತು. 12 ಗಂಟೆಯಲ್ಲಿ ಬೈಕಿನಲ್ಲಿ ಮನೆಗೆ ಬರಬೇಕಾದಾಗ ಹಿಂದೆಯಿಂದ ಒಂದು ಲಾರಿ ಗುದ್ದಿ ಹೋಗಿದ್ದಾನೆ. ನನ್ನ ದುಃಖ ಯಾರಿಗೂ ಬೇಡ. ನನ್ನ ಕಣ್ಣೀರು ನಿಲ್ಲಲು ಸಾಧ್ಯವೇ ಇಲ್ಲ. ನಿರಂತರವಾಗಿ 3 ದಿನಗಳ ಕಾಲ ಆಗಿದೆ. ನನಗೆ ಪ್ರಜ್ಞೆ ಇಲ್ಲ. ಊಟ ಬೇಡ, ಪ್ರಪಂಚ ಬೇಡ. ಯಾವ ಮನುಷ್ಯನಿಗೋಸ್ಕರ ತಂದೆ ತಾಯಿಯನ್ನು ಬಿಟ್ಟು ಬಂದೆ, ಇಂದು ಆ ಮನುಷ್ಯ ಇಲ್ಲ. ಅವನು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆ. ನನಗೆ ತುಂಬ ದುಃಖವಾಗುತ್ತಿದೆ. ನನ್ನ ದುಃಖ ಯಾರಿಗೂ ಬೇಡ. ಆದರೆ ನನ್ನ ಮಗಳು ಪ್ರೀತಿ ನಿರಂತರವಾಗಿ ಅಳುತ್ತಿದ್ದಳು. ನನ್ನ ಗಂಡ ಸತ್ತ ಅನ್ನುವ ವಿಷಯವನ್ನು ತಿಳಿದಾಗ ನಾನು ಪ್ರಜ್ಞೆ ತಪ್ಪಿದವಳು. ಇಂದು ಪ್ರಜ್ಞೆ ಬಂದಿದೆ. ಸ್ವಲ್ಪ ಕಾರ್ಯವನ್ನು ಮುಗಿಸಿಬಿಟ್ಟಿದ್ದಾರೆ. ಕೊನೆ ಬಾರಿ ಅವನ ಮುಖವನ್ನು ಕೂಡ ಸರಿಯಾಗಿ ನೋಡಿಲ್ಲ. ಅಪ್ಪನ ದುಃಖ, ಶಾಪ ನನಗೆ ತಟ್ಟಿತು. ನನ್ನ ಮಗುವಿಗೂ ಕೂಡ ತಟ್ಟಿತು. ಜೋರಾಗಿ ಅಳಲು ಶುರು ಮಾಡಿದೆ. ಆದರೆ ನನ್ನ ಮಗಳು ಈಗಲೂ ಕೂಡ ಅಳುತ್ತಿದ್ದಾಳೆ. ನಿರಂತರವಾಗಿ ಅಳುತ್ತಿದ್ದಾಳೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು, ಮಾವ ಮತ್ತು ಕೆಲಸದವಳು ಇದ್ದಳು. ಕೆಲಸದವಳು ಮಗುವನ್ನು ನನ್ನ ಬಳಿ ತಂದುಕೊಟ್ಟಳು. ಅಮ್ಮ ಹಾಲು ಕುಡಿಸುವ ಅಂತ ನಾನು ಹಾಲು ಕುಡಿಸಲು ಮುಂದಾದೆ. ಅಷ್ಟರಲ್ಲಿ ಅವಳು ಮಗುವಿಗೆ ಸರಿ ಕಡಿಮೆ ಆಗಿದೆ, ಹೋಗಿ ತರುತ್ತೇನೆ, ನಿಮ್ಮ ಹಾಲು ಸಾಕೋಗೋದಿಲ್ಲ ಅಂತ ಹೋದಳು. ನಾನು, ಮಾವ ಇಬ್ಬರೇ ಮನೆಯಲ್ಲಿ ಇದ್ದಿದ್ದು. ಮಾವನ ತಮ್ಮ ಒಬ್ಬರು ಕೂಡ ಇದ್ದರು. ಅವರು ರೂಮಿನಲ್ಲಿ ಇದ್ದರು. ನಾನು ನೋಡಿಲ್ಲ. ಆದರೆ ಅವರ ಶಬ್ದ ಕೇಳುತ್ತಿತ್ತು. ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದಾಗ ನನ್ನ ಮಾವ ಬಂದು ನನ್ನನ್ನು ನೋಡುತ್ತಿದ್ದಾರೆ. ನನ್ನ ಎದೆಯನ್ನು ನನಗೆ ಮುಜುಗರವಾಗಿ, ನಾಚಿಕೆಯಾಗಿ ಸೆರಗನ್ನು ಮುಚ್ಚಿಕೊಂಡೆ. ಮಗುವಿಗೆ ಉಸಿರಾಡಲು ಕಷ್ಟವಾಗಿ ಅಳುತ್ತಿದ್ದಾಳೆ. ನನ್ನ ಮಾವನಿಗೆ ಕೇಳಿದೆ, ಮಾವ ಹೋಗಿ ಅಂತ. ಅವರು ಹೋಗಿಲ್ಲ. ನಂತರ ನಾನೇ ಹೋಗಿ ರೂಮಿನ ಬಾಗಿಲನ್ನು ಹಾಕಿಕೊಳ್ಳಲು ಪ್ರಯತ್ನಿಸಿದೆ. ಮಾವ ಬಾಗಿಲು ಹಾಕಿಕೊಳ್ಳಲು ಬಿಟ್ಟಿಲ್ಲ. ಮಗುವಿಗೆ ಮಾತ್ರ ಹಾಲು ಕುಡಿಸುತ್ತೀಯಾ, ನನಗೂ ಕೂಡ ಹಾಲು ಕುಡಿಸುತ್ತೀಯಾ ಅಂತ ನನ್ನ ಎದೆಗಳ ಹತ್ತಿರ ಅವರ ಮುಖವನ್ನು ತರುತ್ತಿದ್ದಾರೆ. ನಾನು ಭಯದಿಂದ ಅವರನ್ನು ದೂರ ತಳ್ಳಿದೆ. ನಂತರ ಗಟ್ಟಿಯಾಗಿ ಮನೆಯ ಬಾಗಿಲನ್ನು ಹಾಕಿದೆ. ಜೋರಾಗಿ ಅಳುತ್ತಿದ್ದೇನೆ. ನನಗೆ ಇದ್ದ ಒಂದೇ ಒಂದು ಭರವಸೆ ಕೂಡ ಹೊರಟು ಹೋಯಿತು. ಗಂಡ ಸತ್ತ 3ನೇ ದಿನಕ್ಕೆ ಸೊಸೆ ಜೊತೆ ಮಲಗಲು ಇಷ್ಟಪಡುವ ಮಾವ. ಅಯ್ಯೋ ಕೃಷ್ಣ, ನನ್ನನ್ನು ನೀನು ಎಲ್ಲಿ ಬಿಟ್ಟು ಹೋದೆ ಅಂತ ಇನ್ನೂ ಅಳುತ್ತಿದ್ದೇನೆ. ಕೊನೆಗೆ ಕೆಲಸದವಳು ಬಂದು ಮಗುವನ್ನು ನೋಡಿಕೊಂಡಳು. ಅವಳ ಬಳಿ ಮಾವನ ಬಗ್ಗೆ ಹೇಗೆ ಹೇಳುವುದು? ಅವಳು ಕೆಲಸದವಳು. ಊರಲ್ಲೆಲ್ಲ ಹೇಳಿಕೊಂಡು ಬರುತ್ತಾಳೆ. ನಮ್ಮ ಮನೆ ಮಾನ ಮರ್ಯಾದೆ ತೆಗೆಯುತ್ತಾಳೆ. ಮಾವನ ಜೊತೆ ಹೋದೆ ಅಂತ ಹೇಳಿದರೂ ಆಯಿತು. ಅಳುತ್ತಾ ರೂಮಿನ ಬಾಗಿಲನ್ನು ಹಾಕಿಕೊಂಡು ಮಲಗಿದೆ. ಮಧ್ಯರಾತ್ರಿ ನನ್ನ ಮಾವ ಬಂದು ನನ್ನ ಹಣೆಯನ್ನು ಮುಟ್ಟುತ್ತಿದ್ದಾನೆ. ನಾನು ಜೋರಾಗಿ ಕಿರುಚಿದೆ. ನಾಚಿಕೆ ಆಗುವುದಿಲ್ಲವೇ? ಅದಕ್ಕೆ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗಿರುವುದು. ಮಗನ ಹೆಂಡತಿ ದುಃಖದಲ್ಲೇ ಇದ್ದಾಳೆ. ಅವಳ ಜೊತೆ ಹಾಲು ಕುಡಿಯಬೇಕು, ಅವಳ ಜೊತೆ ಮಲಗಬೇಕು ಅಂತ ಆಸೆ ಪಡುತ್ತೀರಾ? ಅಷ್ಟೊಂದು ಆಸೆ ಇದ್ದರೆ ಒಂದು ಮದುವೆ ಆಗಿಬಿಡಿ. ನನ್ನ ಜೊತೆ ನಿಮ್ಮ ಈ ಕೆಲಸ ನಡೆಯುವುದಿಲ್ಲ. ಕೃಷ್ಣ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರೂ ನನ್ನ ದೇಹವನ್ನು ಬಿಟ್ಟು ಹೋಗಿಲ್ಲ. ಅವನು ಸಂಪೂರ್ಣವಾಗಿ ನನ್ನವನು.
ಆಗ ನನ್ನ ಮಾವ ಹೇಳುತ್ತಾರೆ, ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ. ಊರಿನಲ್ಲಿ ಸ್ವಲ್ಪ ಆಸ್ತಿ ವ್ಯಾಜ್ಯ ನಡೆಯುತ್ತಿತ್ತು. ಕೋಟಿಗಟ್ಟಲೆ ಆಸ್ತಿ ಬರುತ್ತದೆ. ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ. ಈಗ ಆ ಕೇಸಲ್ಲಿ ನಾವು ಗೆದ್ದಿರುವುದಕ್ಕೆ ನನ್ನ ತಮ್ಮ ಬಂದಿದ್ದು. ನೀನು ಇಷ್ಟೊಂದು ಸುಂದರವಾಗಿ ಇದ್ದೀಯಾ, ಹೊರಗಡೆ ಹೋದರೆ ನಿನ್ನನ್ನು ಹುಡುಗರು ಬಿಡುತ್ತಾರಾ? ನನಗೂ ಹೆಂಡತಿ ಇಲ್ಲ, ಇಲ್ಲೇ ಇದ್ದು ಬಿಡು ಅಂತ ಕೈ ಹಿಡಿದುಕೊಂಡರು. ಪುನಃ ನನ್ನ ಹತ್ತಿರವೇ ಬರುತ್ತಿದ್ದಾನೆ. ನಾನು ಸಂಪೂರ್ಣವಾಗಿ ಬೆವೆತು ಹೋಗುತ್ತಿದ್ದೇನೆ. ನಂತರ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೊಂದು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿದೆ. ಆ ರೂಮಿನಲ್ಲಿ ಬೆಳಿಗ್ಗೆ ಕೆಲಸದವಳು ಬರುವವರೆಗೂ ಹೊರಗೆ ಬರಬಾರದು ಅಂದುಕೊಂಡರೆ ಕೆಲಸದವಳು ಬಂದಿಲ್ಲ. ಅದೃಷ್ಟವಶಾತ್ ಆ ಭಗವಂತ ನನ್ನ ಅಪ್ಪ ಅಮ್ಮನನ್ನು ಕಳಿಸಿದ್ದ. ಅಮ್ಮನ ಧ್ವನಿ ಅಂಗಳದಲ್ಲಿ ಕೇಳಿಸುತ್ತಿದೆ. ಅವಳು ಅಳುತ್ತಿದ್ದಾಳೆ. ಅಪ್ಪನ ಧ್ವನಿಗೂ ಕೂಡ ಕೇಳಿಸುತ್ತಿದೆ. ನನ್ನ ಮಾವನ ಜೊತೆ ತುಂಬ ನಯವಾಗಿ ಮಾತನಾಡುತ್ತಿದ್ದಾರೆ. ಅವನು ಒಳ್ಳೆಯವನು ಅನ್ನುವ ರೀತಿ. ಅವರ ಧ್ವನಿ ಕೇಳಿದ ತಕ್ಷಣ ನಾನು ಬಾಗಿಲನ್ನು ತೆಗೆದು ಜೋರಾಗಿ ಓಡಿಬಂದು ಅಮ್ಮನನ್ನು ತಬ್ಬಿಕೊಂಡು ಅಪ್ಪನ ಬಳಿ ಹೋಗಲು ಭಯ. ಆದರೆ ಅಪ್ಪ ಕೂಡ ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟರು, ಸಮಾಧಾನ ಮಾಡಿದರು. ಗಿಣಿಯ ರೀತಿ ಸಾಕಿದ್ದೆವು, ನೀನು ಇಲ್ಲಿ ಬಂದು ಸೇರಿಕೊಂಡೆ. ನನಗೆ ಬೇಸರ ಮಾಡಿದೆ ಅನ್ನುವ ಕಾರಣಕ್ಕೆ ನಾನು ಇದ್ದೆ. ಆದರೆ ಆ ದೇವರೇ ನಿನಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡುತ್ತಾನೆ ಅಂತ ಗೊತ್ತಿಲ್ಲ ಮಗು. ನಾವಿಬ್ಬರು ತೀರ್ಥಯಾತ್ರೆಗೆ ಹೋಗಿದ್ದೆವು. ಬದುಕಿನಲ್ಲಿ ಇದ್ದ ಒಬ್ಬಳೇ ಮಗಳು ನಮ್ಮನ್ನು ಬಿಟ್ಟು ಹೊರಟು ಹೋದಳು ಅಂತ ದೇವಸ್ಥಾನಗಳಲ್ಲಿ ಸುಖವನ್ನು ಕಾಣಲು ಪ್ರಯತ್ನಿಸುತ್ತಿದ್ದೆವು. ಅಷ್ಟರಲ್ಲಿ ಈ ವಿಷಯ ಗೊತ್ತಾಯಿತು. ಇಷ್ಟೊಂದು ನೋವನ್ನು ತಿಂದಿದ್ದೀಯಾ, ಇನ್ನೂ ನೋವು ಕೊಟ್ಟು ನಾನು ಪಾಪಕ್ಕೆ ಹೋಗುವುದಿಲ್ಲ. ನಿನ್ನ ಮಾವನಿಗೆ ಏನೂ ಗೊತ್ತಾಗುವುದಿಲ್ಲ. ಅಮಾಯಕ, ಆ ಮಗುವನ್ನು ಸಾಕಲು ಆಗುವುದಿಲ್ಲ. ನಮ್ಮ ಮನೆಗೆ ಬಂದುಬಿಡು, ನಾವು ಸಾಕಿಕೊಳ್ಳುತ್ತೇವೆ ಅಂತ ಹೇಳಿದಾಗ ನಾನು ಆ ಕ್ಷಣಕ್ಕೆ ಕಾಯುತ್ತಿದ್ದೆ. ಊಟ ಬಟ್ಟೆಯಲ್ಲೇ ಅಪ್ಪ ಅಮ್ಮನ ಜೊತೆ ಅವರು ಕೊಟ್ಟಿದ್ದ ಒಡವೆಯನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಎಷ್ಟೇ ಬಂದರೂ ಕೃಷ್ಣ ಅದನ್ನು ಮಾರಲು ಬಿಟ್ಟಿರಲಿಲ್ಲ, ಏಕೆಂದರೆ ಅದು ನಿನ್ನ ಅಮ್ಮ ಕೊಟ್ಟಿದ್ದು ಅಂತ. ಈಗ ಒಡವೆಗಾಗಿ ಕಾಯುತ್ತಾ ಕುಳಿತರೆ ಅಪ್ಪ ಅಮ್ಮ ಮನಸ್ಸನ್ನು ಬದಲಾಯಿಸಿದರೆ ಅಂತ ಹೊರಟು ಹೋದೆ. ಹೋದಾಗ ನನಗೆ ಒಂದು ರೀತಿ ಸಮಾಧಾನವಾಯಿತು. ನಮ್ಮ ಮಾವನ ಕಡೆ ತಿರುಗೂ ಕೂಡ ನೋಡಿಲ್ಲ. ಅಪ್ಪ ಅಮ್ಮ ನನ್ನನ್ನು ಮತ್ತು ನನ್ನ ಮಗಳನ್ನು ರಾಣಿಯ ರೀತಿ ನೋಡಿಕೊಂಡರು. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಒಂದು ಒಳ್ಳೆಯ ಆಶ್ರಯ ಸಿಕ್ಕಿತು ನಮ್ಮಿಬ್ಬರಿಗೆ. ಈಗ ಮಗಳು LKG ಓದುತ್ತಿದ್ದಾಳೆ. ನಾನು ಕೂಡ ನನ್ನ ದುಃಖವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇನೆ. ಕೃಷ್ಣ ನನ್ನ ಪಾಲಿನ ದೇವರು. ದೇವರು ನಮ್ಮ ಜೊತೆ ಇರುತ್ತಾರಾ? ಇಲ್ಲ ತಾನೆ. ಅದೇ ರೀತಿ ಅವನು ಅನ್ನುವ ನಂಬಿಕೆಯಿಂದ ದಿನಗಳನ್ನು ಕಳೆಯುತ್ತಿದ್ದೇನೆ. ನಾನು ಕೂಡ ಒಂದು ಕೆಲಸಕ್ಕೆ ಹೋಗುತ್ತಿದ್ದೇನೆ, ಈ ದುಃಖವನ್ನು ಮರೆಯಲು. ನನ್ನ ಸೋದರತ್ತೆ ಮಗ ನನ್ನ ಜೊತೆ ಮದುವೆ ಮಾಡಿಕೊಳ್ಳಲು ಆತುರದಿಂದ ಕಾಯುತ್ತಿದ್ದಾನೆ. ಅವನಿಗೆ ನನಗೆ ಮಗುವಿದ್ದರೂ ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದರೂ ಅದೇನೂ ಸಮಸ್ಯೆ ಇಲ್ಲ ಅಂತ. ಆದರೆ ನನಗೆ ಸಮಸ್ಯೆ. ಕೃಷ್ಣನನ್ನು ಬಿಟ್ಟು ಇನ್ನೊಬ್ಬರ ಜೊತೆ ದೇಹವನ್ನು ಹಂಚಿಕೊಳ್ಳಲು, ಪ್ರೀತಿಯನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪದೇ ಪದೇ ಅವನ ಬಲವಂತಕ್ಕೆ, ಅವನ ಪ್ರೀತಿಗೆ ನಾನು ಒಪ್ಪಿಕೊಳ್ಳಲೇಬೇಕಿತ್ತು. ಏಕೆಂದರೆ ಇಂದು ಬೆಳಿಗ್ಗೆ ಹಗಲಿನಲ್ಲಿ ಕನಸಿನಲ್ಲಿ ಕೃಷ್ಣ ನನ್ನ ಕನಸಿನಲ್ಲಿ ಬಂದು ನನ್ನ ಅತ್ತೆ ಮಗನ ಕೈಗೆ ನನ್ನ ಕೈಯನ್ನು ಕೊಟ್ಟು ಅವನು ಮಾಯವಾದ. ಇದನ್ನು ಅಮ್ಮನಿಗೆ ಹೇಳಿದಾಗ, ನಿನ್ನ ಗಂಡನ ಇಷ್ಟ ಕೂಡ, ನೀನು ಇನ್ನೊಂದು ಮದುವೆಯಾಗಿ ಹೊಸ ಬದುಕನ್ನು ಕಟ್ಟಿಕೋ ಅಂತ. 2 ದಿನದಲ್ಲಿ ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿ ಹೋಯಿತು. ನನಗಿಂತ ಹೆಚ್ಚಾಗಿ ನನ್ನ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅನ್ನುವ ನಂಬಿಕೆ ಬಂತು. ಇನ್ನೂ ಅಷ್ಟು ಭಯವಿಲ್ಲ. ಮನೆಯಲ್ಲೇ ಅರಿಶಿನ ಶಾಸ್ತ್ರವಿತ್ತು. ನಂತರ ನಂಟರೆಲ್ಲ ಬಂದು ಹೋದ ಮೇಲೆ ನನ್ನ ಮಾವ, ಅಂದರೆ ಕೃಷ್ಣನ ಅಪ್ಪ, ಅವನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ. ಅವನೂ ಕೂಡ ಬಂದಿದ್ದಾನೆ. ನಿಜವಾಗಲೂ ಈಗ ಭಯದಿಂದ ಬೆವರುತ್ತಿದ್ದೇನೆ. ಇವನು ಹೇಗೆ ಬಂದ? ಎಲ್ಲವನ್ನು ಮರೆತಿದ್ದೆ. ಪುನಃ ನೆನಪು ಮಾಡಿ ನನ್ನ ನೋಡಿ, ಅದೂ ಅಲ್ಲದೆ ನಮ್ಮ ಅಡಿಗೆ ಮನೆಯಲ್ಲಿ ಇದ್ದಾಳೆ. ಅವರಿಗೆ ಜ್ಯೂಸ್ ತರಲು ಹೋದಳು. ಮಾವ ಒಂದು ಪರ್ಸನ್ನು ತಂದಿದ್ದರು. ಅದೇ ಅಮ್ಮ ದೇವಸ್ಥಾನದಲ್ಲಿ ನನಗೆ ಕೊಟ್ಟಳಲ್ಲ, ನೆಕ್ಲೆಸ್ಸು, ಬಳೆಗಳು, ದುಡ್ಡು, ಅದನ್ನು ತಂದು ಕೊಟ್ಟರು. ಇದು ನಿನ್ನ ಅಮ್ಮ ನಿನಗೆ ಅಂತ ಕೊಟ್ಟಿದ್ದು. ಬಸುರಿ ಆಗಿದ್ದಾಗ. ನಮಗೆ ಇದರ ಅವಶ್ಯಕತೆ ಇಲ್ಲ, ತೆಗೆದುಕೋ ಮಗು.
ನಾನು ಮಾವನ ಕಡೆ ನೋಡಿಲ್ಲ. ಕೋಪದಿಂದ ನಿನಗೆ ನನ್ನ ಮೇಲೆ ಕೋಪ ಬಂದಿರಬಹುದು. ಆದರೆ ನೀನು ಕೆಲಸದವಳ ಜೊತೆ ಮಾತನಾಡುತ್ತಿದ್ದ ಮಾತನ್ನು ಕೇಳಿಸಿಕೊಂಡೆ. ನೀನು ಈ ಮನೆಯನ್ನು ಎಂದು ಬಿಟ್ಟು ಹೋಗುವುದಿಲ್ಲ. ಕೃಷ್ಣ ಈ ಮನೆಯಲ್ಲಿ ಇದ್ದ. ಅವನ ಸುವಾಸನೆ, ಅವನ ಇರುವಿಕೆ ಗೊತ್ತಾಗುತ್ತದೆ ಅಂತ. ಆದರೆ ಅವನು ಸತ್ತ ಮೇಲೆ ಅವರು ಪುಣ್ಯಲೋಕಕ್ಕೆ ಹೋಗಿರುತ್ತಾರೆ ಮಗು. ಅವನ ನೆನಪಿನಲ್ಲಿ ನೀನು ಇನ್ನೊಂದು ಮದುವೆ ಆಗುವುದಿಲ್ಲ. ಇಲ್ಲೇ ಇದ್ದು ಬಿಡುತ್ತೀಯ. ಇನ್ನೂ ಚಿಕ್ಕ ವಯಸ್ಸು. ಈ ವಯಸ್ಸನ್ನು ಹಾಳು ಮಾಡಿಕೊಳ್ಳುತ್ತೀಯ. ಬದುಕಿ ಬಾಳಬೇಕು ನೀನು ಅಂತ ಯೋಚಿಸಿದೆ. ತುಂಬ ಜನರ ಕೈಲಿ ನಿನಗೆ ಹೇಳಿಸಿದೆ, ಮನೆ ಬಿಟ್ಟು ಹೋಗಿ ಅಪ್ಪ ಅಮ್ಮನ ಬಳಿ ಸೇರಿಕೊಳ್ಳಲಿ ಅಂತ. ನೀನು ಒಪ್ಪಿಲ್ಲ. ಕೊನೆಗೆ ವಿಧಿಯಿಲ್ಲದೆ ನಾನು ನಿನ್ನ ಅಪ್ಪ ಅಮ್ಮನಿಗೆ ಮನೆಗೆ ಬರಲು ಹೇಳಿದ್ದು, ನಿನ್ನ ಪರಿಸ್ಥಿತಿಯನ್ನು ಹೇಳಿದ್ದು. ಆಗ ನಾನು ಕೋಪದಿಂದ ಅಂದು ರಾತ್ರಿ ನೀವು ನನ್ನ ಜೊತೆ ನಡೆದುಕೊಂಡಿದ್ದು ಅದು ನೀನು ಮನೆ ಬಿಟ್ಟು ಹೋಗಲಿ, ಕೃಷ್ಣನ ಅಪ್ಪನನ್ನು ದ್ವೇಷ ಮಾಡಲಿ ಅಂತ. ಅವರಿಬ್ಬರನ್ನು ದ್ವೇಷ ಮಾಡಿದರೆ ನೀನು ಮುಂದಿನ ಜೀವನದಲ್ಲಿ ಸುಖವಾಗಿರಬಹುದು ಅನ್ನುವ ನಂಬಿಕೆ ನನಗಿತ್ತು ಮಗಳೇ. ಪ್ಲೀಸ್ ನನ್ನನ್ನು ಕ್ಷಮಿಸು. ದೇವರಾಣೆಗೂ ನೀನು ನನ್ನ ಮಗಳ ಸಮಾನ. ಈ ರೀತಿ ಏನಾದರೂ ತುಂಬ ಅಸಹ್ಯವಾದ ಕೆಲಸ ಮಾಡಿದರೆ ನೀನು ನಮ್ಮ ಮನೆಯನ್ನು ಶಾಶ್ವತವಾಗಿ ಮರೆಯುತ್ತೀಯ. ಇದನ್ನು ಕೊಟ್ಟು ಕೃಷ್ಣನ ಮೇಲೆ ಕೋಪ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಹೊಸ ಸಂಗಾತಿಯ ಜೊತೆ ಒಂದಾಗುತ್ತೀಯ, ಮದುವೆ ಆಗುತ್ತೀಯ ನೀನು ಅನ್ನುವ ಆಸೆಯಿಂದ ಹೇಳಿದ್ದು ಅಷ್ಟೇ. ನೀನು ಚೆನ್ನಾಗಿರಬೇಕು. ಈ ಮಾತುಗಳನ್ನು ನನ್ನ ಅಮ್ಮ ಬಾಗಿಲ ಬಳಿ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದಳು. ಮಾವನನ್ನು ನಾನು ಇರು ಅಂತ ಹೇಳಿಲ್ಲ, ಹೋಗೋ ಅಂತ ಹೇಳಿಲ್ಲ. ಆ ಮನುಷ್ಯ ಏನು ಹೇಳಬೇಕು ಎಲ್ಲವನ್ನು ಹೇಳಿ ಮಗುವಿನ ತಲೆಯನ್ನು ಸವರಿ ಒಂದು ದೊಡ್ಡ ಬ್ಯಾಗನ್ನು ಅಲ್ಲೂ ಇಟ್ಟು ಹೋದ. ಅವರು ಅದರಲ್ಲಿ ಕೃಷ್ಣನ ಅಪ್ಪನಿಗೆ ಊರಿನಲ್ಲಿ ಬರಬೇಕಾದ ಜಮೀನು ಇವರ ಹೆಸರಿಗೆ ಆಗಿತ್ತು. ಸುಮಾರು ಕೋಟಿಗಳಷ್ಟು ಬೆಲೆ ಬಾಳುತ್ತದೆ. ಅದನ್ನೆಲ್ಲ ನಮ್ಮ ಮಗಳ ಹೆಸರಿಗೆ ಮಾಡಿದ್ದಾರೆ. ಜೊತೆಗೆ ಅವರು ಇರುವ ಮನೆ, ಅವರ ಪೆನ್ಷನ್ ದುಡ್ಡು, ಪ್ರತಿಯೊಂದು ಅವರ ಆಸ್ತಿಯನ್ನು ಮಗುವಿನ ಹೆಸರಿಗೆ ಮಾಡಿದ್ದಾರೆ. ಪುನಃ ಅದರಲ್ಲಿ ಒಂದು ಪತ್ರವಿತ್ತು, ನನ್ನನ್ನು ಕ್ಷಮಿಸು ಮಗಳೇ, ನಾನು ನಿನ್ನ ಅಪ್ಪ ಅಂತ. ಅಮ್ಮ ನನ್ನ ಬಳಿ ಬಂದು ಅಳುತ್ತಾ ಹೇಳಿದಳು, ನಿಜವಾಗಲೂ ಆ ಮನುಷ್ಯ ಒಳ್ಳೆಯವನು. ನಿನಗೆ ನಿನ್ನ ಅಪ್ಪನ ರೀತಿ ಹಠ, ನೀನು ಬರುವುದಿಲ್ಲ ಅಂತ ಅವನು ಆ ರೀತಿ ಮಾಡಿದ್ದಾನೆ. ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದೆ ಅಂತ ನಮ್ಮ ಬಳಿ ಮೊದಲೇ ಹೇಳಿದ್ದರು. ನಿನ್ನ ಅಪ್ಪ ಯಾವುದೇ ಕಾರಣಕ್ಕೂ ಬರುತ್ತಿರಲಿಲ್ಲ. ನೀನು ಅಳುತ್ತಿದ್ದ ವಿಡಿಯೋವನ್ನು, ನಿನ್ನ ಮಗು ಅಳುತ್ತಿದ್ದ ವಿಡಿಯೋವನ್ನು ಅವರ ವಾಟ್ಸಪ್ಗೆ ಮೇಲ್ ಮಾಡಿದಾಗ ನಿನ್ನ ಅಪ್ಪ ಅದನ್ನು ನೋಡಿ ಅಳಲು ಶುರು ಮಾಡಿದ್ದರು. ಎಮೋಷ್ನಲ್ ಆಗಿದ್ದು ಅವರು ನೀನು ಚೆನ್ನಾಗಿರಲಿ ಅಂತ ತುಂಬ ಮಾಡಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಏನೂ ಮಾಡಿಲ್ಲ ತಾನೆ, ನಿನಗೆ ಕೆಟ್ಟ ಭಾವನೆ ಬರಲಿ ಅಂತ ಆ ರೀತಿ ನಡೆದುಕೊಂಡಿದ್ದಾರೆ. ಮಗಳೇ, ಕೃಷ್ಣನ ಅಪ್ಪ ಅಂದರೆ ಅವರು ಕೃಷ್ಣನಷ್ಟೇ ಒಳ್ಳೆಯವರು ಆಗಿರುತ್ತಾರೆ ಅಲ್ಲವೇ? ಅವರನ್ನು ಕ್ಷಮಿಸಿಬಿಡು ಅಂತ ಹೇಳಿದಾಗ ಜೋರಾಗಿ ಅಳುತ್ತಾ ಅಮ್ಮನನ್ನು ತಬ್ಬಿಕೊಂಡೆ. ಇದೇ ಮೊದಲ ಬಾರಿ ನಮ್ಮಿಬ್ಬರ ಕಣ್ಣಿನ ನೋಡಿ ನನ್ನ ಮಗಳು ನಗುತ್ತಿದ್ದಾಳೆ. ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಆದರೂ ಕೂಡ ಅವಳಿಗೆ ಇಲ್ಲಿಯ ವಿಷಯ ತಿಳಿಯುವುದಿಲ್ಲ. ನಿದ್ರೆಗಣ್ಣಿನಲ್ಲೂ ಕೂಡ ಅವಳು ನಗುತ್ತಿದ್ದಾಳೆ. ನನ್ನ ಮಾವ ನನ್ನ ಹೊಸ ಬದುಕಿಗೆ ಬುನಾದಿ ಹಾಕಿ ಹೊರಟು ಹೋದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.